ವಾರ್ತೆಯ ಮುಖ್ಯಾಂಶಗಳು. ಅಭಿಮಾನಿಗಳ ತಲೆ ಕೆಡಿಸಿದ ಬಾಲಿವುಡ್ ನಟಿ. ಕೇಂದ್ರ ಸರ್ಕಾರ ಸುಹಾಸ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ವಹಿಸಿ ತನಿಖೆಗೆ ಆದೇಶಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇವೆ. ರೂಪಾಲಿ ನಾಯ್ಕ್. ಶಿರಸಿ-ಸಿದ್ದಾಪುರ ಕ್ಷೇತ್ರದ ಪಿಡಬ್ಲ್ಯೂಡಿ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಗೆ 94.5 ಕೋಟಿ ಅನುದಾನ. ಶಾಸಕ ಭೀಮಣ್ಣ ನಾಯ್ಕ್. ಮೃತ ಅಕ್ಷತಾ ಪೈ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಗೆ ಗಣಪತಿ ಎನ್ ಹೆಗಡೆ ಆಯ್ಕೆ. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರದ ಜಮಾ ಖರ್ಚು ಒಪ್ಪಿಸಿದ ಪಿಆರ್ ನಾಯ್ಕ್. ಹಸಿರು ಪೀಠದ ನಿರ್ಬಂಧಕ್ಕೆ ಡೋಂಟ್ ಕೇರ್, ದೂರು ನೀಡಿದರೆ ಬೆದರಿಕೆ. ಮಳೆಯ ನಡುವೆಯೇ ಅಕ್ರಮ ಮರಳುಗಾರಿಕೆ. ಕಾನಸೂರಿನ ಜಿಎಂ ಹೆಗಡೆ ಇನ್ನಿಲ್ಲ. ಭಾರತೀಯ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ಗೆ ಬಾಲಿವುಡ್ ನಟಿ ತಮ್ಮ ಮನದಾಳದ ಪ್ರೀತಿಯನ್ನು ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ. ಶ್ರೇಯಸ್ನೊಂದಿಗೆ ತಾನು ಈಗಾಗಲೇ ಮನಸ್ಸಿನಲ್ಲಿ ಮದುವೆಯಾಗಿದ್ದೇನೆ ಎಂದು ಘೋಷಿಸಿಕೊಂಡಿದ್ದಾಳೆ. ದುಬೈ ಮೂಲದ ಬಾಲಿವುಡ್ ನಟಿ ಮತ್ತು ರಿಯಾಲಿಟಿ ಟಿವಿ ತಾರೆ ಏಡಿಯನ್ ರೋಸ್ ಬಿಗ್ ಬಾಸ್ 18ರ ಖ್ಯಾತಿಯ ಈ ನಟಿ ಫಿಲ್ಮ್ಜಾನ್ಗೆ ನೀಡಿದ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಹಿಂದೂ ಸಮುದಾಯ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಭೀಕರವಾಗಿ ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ನಡೆದಿದೆ. ಜನರಿಗೆ ಸಮಾನ ನ್ಯಾಯ ನೀಡಬೇಕಿದ್ದ ಆಳುವ ಕಾಂಗ್ರೆಸ್ ಸರ್ಕಾರ ಪ್ರಕರಣದ ದಿಕ್ಕು ತಪ್ಪಿಸಲು ನಾನಾ ತಂತ್ರ ರೂಪಿಸುತ್ತಿತ್ತು. ಕೇಂದ್ರ ಸರ್ಕಾರದ ಈ ನಿರ್ಧಾರ ಕಾಂಗ್ರೆಸ್ ಪಾಲಿಗೆ ನಿರಾಶೆಯಾಗಿ ಹಿಂದೂಗಳ ಪಾಲಿಗೆ ನ್ಯಾಯ ದೊರಕಿದಂತಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟಿಸಿದ್ದರು. ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ ಸಲ್ಲಿಸಿದ್ದನ್ನು ಸ್ಮರಿಸಬಹುದಾಗಿದೆ. ಇವೆಲ್ಲವುದರ ಪರಿಣಾಮದಿಂದ ಕೇಂದ್ರ ಗೃಹ ಸಚಿವಾಲಯ ಸುಹಾಸ್ ಶೆಟ್ಟಿ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿರುವುದನ್ನು ಸ್ವಾಗತಿಸುತ್ತೇನೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ. ಶಿರಸಿ-ಸಿದ್ದಾಪುರ ಕ್ಷೇತ್ರದ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಗೆ ಈಗಾಗಲೇ ಸರ್ಕಾರದಿಂದ ಅಂದಾಜು 94.5 ಕೋಟಿ ಅನುದಾನ ಬಂದಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ. ಅವರು ಸೋಮವಾರ ಸರ್ಕಾರದಿಂದ ಬಂದ ನೂತನ 4 ವಾಹನಗಳಿಗೆ ಪೂಜೆ ಸಲ್ಲಿಸಿ ಶಿರಸಿ-ಸಿದ್ದಾಪುರ ಕ್ಷೇತ್ರದ ಪಿಡಬ್ಲ್ಯೂಡಿ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಗೆ ಹಸ್ತಾಂತರ ಮಾಡಿದರು. ನಂತರ ಮಾತನಾಡಿದ ಅವರು, ಲೋಕೋಪಯೋಗಿ ಇಲಾಖೆಗೆ ಅಂದಾಜು 70 ರಿಂದ 80 ಕೋಟಿ ರೂಪಾಯಿ ಮತ್ತು 14.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಅನುದಾನ ಈಗಾಗಲೇ ನೀಡಲಾಗಿದೆ ಎಂದು ಹೇಳಿದರು. ಇದನ್ನು ನಗರ ಮತ್ತು ಗ್ರಾಮೀಣ ಭಾಗದ ರಸ್ತೆಯ ಅಭಿವೃದ್ಧಿಗೆ ನೀಡಲಾಗಿದೆ. ಇದಲ್ಲದೆ ಪ್ರಗತಿ ಪಥ್ ಯೋಜನೆಯಡಿ 21 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಮತ್ತು ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಮತ್ತು 5 ಗ್ಯಾರಂಟಿಗಳನ್ನು ನಾವು ಸಮರ್ಪಕವಾಗಿ ಯಶಸ್ವಿಗೊಳಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಎಇಇ ಅರುಣ್ ಡಿ, ಎಇ ಪ್ರಶಾಂತ್ ಎಸ್ಎಚ್, ಗಣೇಶ್ ದಾವಣಗೆರೆ, ಇಲಾಖೆಯ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿ ಅಕ್ಷತಾ ಪೈ ಕುಟುಂಬಕ್ಕೆ ಸರ್ಕಾರದಿಂದ ನೀಡಲಾದ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಿರಸಿ-ಸಿದ್ದಾಪುರ ಶಾಸಕರಾದ ಭೀಮಣ್ಣ ನಾಯ್ಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಎಸಿ ಕಾವ್ಯರಾಣಿ, ಸಿದ್ದಾಪುರ ತಹಶೀಲ್ದಾರ್ ಕುಲಕರ್ಣಿ ಇನ್ನೂ ಕೆಲವು ಪ್ರಮುಖರು ಮೃತರ ಮನೆಗೆ ತೆರಳಿ ಮೃತರ ಕುಟುಂಬಕ್ಕೆ ಚೆಕ್ ಅನ್ನು ಹಸ್ತಾಂತರಿಸಿದರು. ಮೊನ್ನೆ ಬೆಂಗಳೂರು ಕ್ರೀಡಾಂಗಣದಲ್ಲಿ ನಡೆದಂಥ ಕಾಲು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಹೋದರಿ ಅಲೋಕಿತಗೊಂಡಂಥ ಇಂಥ ಸಂದರ್ಭದಲ್ಲಿ ನಮ್ಮ ಗಣ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ಮತಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಸರ್ಕಾರದಿಂದ 25 ಲಕ್ಷ ಹಣವನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದರೋ ಆ ರೀತಿಯಲ್ಲಿ ಇವತ್ತು
ಡಿ ಸಿ ಅವರು, ಎ ಸಿ ಅವರು, ತಹಸೀಲ್ದಾರ್ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ 25 ಲಕ್ಷದ ಈ ಒಂದು ಚೆಕ್ಕನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಈ ಹಣದಲ್ಲಿ ಅವರ ನೋವನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಬಗ್ಗೆ ನಾನು ವಿವರವಾಗಿ ಹೇಳುವಂಥದ್ರಿಂದ ತಾವೆಲ್ಲರೂ ಕೂಡ ನೋಡಿದ್ರಿ, ತಿಳ್ಕೊಂಡಿದ್ರಿ. ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ನಾನು ಕೂಡ ಬಂದು ಅವರಿಗೆ ಸಾಂತ್ವನ ಹೇಳಿ ಹೋಗಿರುವಂಥದ್ದು. ಆದರೂ ಕೂಡ ಇವತ್ತು ನಮ್ಮ ಈ ಭಾಗದ ಎಲ್ಲ ಸ್ನೇಹಿತರಿಗೂ ಬಂದು ಅವರ ನೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರವನ್ನು ಸ್ವೀಕರಿಸಿ ಅವರ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾನ್ಯ ಡಿ ಸಿ ಅವರು ನಾವು ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ಅವರ ಕುಟುಂಬ ವರ್ಗ ಆ ನೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೇರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿ ಕಳಿಸಿರ್ತಕ್ಕಂಥ ಪತ್ರವನ್ನು ದಿನಾಂಕ 7 ಹಾಗೂ 8ರಂದು ಸಾಗರದ ಈಡಿಗ ಸಭಾಭವನದಲ್ಲಿ KSAYSA ಹಾಗೂ ಶ್ರೀ ಗುರುಕುಲ ಯೋಗ ಅಸೋಸಿಯೇಷನ್ನಿಂದ ನಡೆದ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಗಣಪತಿ ಹೆಗಡೆ 30ರ ವಯೋಮಾನದ ಮೇಲಿನ ರಾಷ್ಟ್ರೀಯ ನಿರ್ಣಾಯಕರ ವಿಭಾಗದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಮೈಸೂರಿನಲ್ಲಿ ನಡೆಯಲಿರುವ 50ನೇ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಇವರು ಕಳೆದ ವರ್ಷ ಥೈಲ್ಯಾಂಡ್ ದೇಶದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗಳಿಸಿ ದೇಶಕ್ಕೆ ಕೀರ್ತಿ ತಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಶಿರಸಿಯಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರದ ಜಮಾ ಖರ್ಚು ಒಪ್ಪಿಸುವ ಸಭೆಯನ್ನು ಕಸಾಪ ಜಿಲ್ಲಾಧ್ಯಕ್ಷ BN ವಾಸರೆಯವರ ಅಧ್ಯಕ್ಷತೆಯಲ್ಲಿ ನಗರದ ಆಡಳಿತ ಸೌಧದ ಸಭಾಂಗಣದಲ್ಲಿ ಕರೆಯಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ BN ವಾಸರೆಯವರು, ನಮ್ಮ ಅವಧಿಯಲ್ಲಿ ನಾವು ಪ್ರತಿ ಸಮ್ಮೇಳನದ ನಂತರ ಅದೇ ಸ್ಥಳದಲ್ಲಿ ಲೆಕ್ಕಪತ್ರ ಒಪ್ಪಿಸುವ ಪರಂಪರೆ ಬೆಳೆಸಿಕೊಂಡು ಬಂದಿದ್ದೇವೆ ಎಂದರು. ಶಿರಸಿಯಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಗೊಂಡಿದ್ದು ಅಭಿಮಾನದ ಸಂಗತಿ ಎಂದರು. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದ ಶಾಸಕರಾದ ಭೀಮಣ್ಣ ನಾಯ್ಕ್, ತಾಲೂಕಿನ ಪ್ರತಿಯೊಂದು ಜನಪ್ರತಿನಿಧಿಗಳು, ಸರ್ಕಾರಿ ಇಲಾಖೆಗಳು, ಸಹಕಾರಿ ಸಂಘಗಳು, ನೌಕರ ಸಂಘಗಳಿಗೆ ಮತ್ತು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಕಾರ ನೀಡಿದವರಿಗೆ ಧನ್ಯವಾದ ಸಲ್ಲಿಸಿದರು. ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಬಂದ ಅನುದಾನ ಹಾಗೂ ಸ್ಥಳೀಯ ದೇಣಿಗೆ ಸಂಗ್ರಹ ಸೇರಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕಾಗಿ ಒಟ್ಟು 10,92,954 ರೂಪಾಯಿ ಸಂಗ್ರಹಿಸಲಾಗಿತ್ತು. ಸಮ್ಮೇಳನದ ಒಟ್ಟು ಖರ್ಚು 12,35,884 ರೂಪಾಯಿಗಳಾಗಿವೆ. 1,42,930 ರೂಪಾಯಿ ಹೆಚ್ಚುವರಿ ಖರ್ಚು ಆಗಿರುತ್ತದೆ. ಹೆಚ್ಚುವರಿ ಬಂದಿರುವ ಖರ್ಚನ್ನು ಮುಂಬರುವ ಅನುದಾನದಲ್ಲಿ ಅಥವಾ ಪರಿಷತ್ತಿನಲ್ಲಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಿದೂಗಿಸಿಕೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ PR ನಾಯ್ಕರು ಸಮ್ಮೇಳನಕ್ಕೆ ದಾನಿಗಳು ಹಾಗೂ ಇಲಾಖೆಯವರು ನೀಡಿದ ಹಣಕಾಸಿನ ಖರ್ಚು ವೆಚ್ಚದ ಮಾಹಿತಿಯನ್ನು ಓಚರ್ ಸಮೇತ ದಾಖಲು ಮಾಡಿ ಜಮಾ ಖರ್ಚು ಮಂಡಿಸಿ ನಂತರ ಮಾಹಿತಿಯನ್ನು ಯಾರು ಬೇಕಾದರೂ ಅಥವಾ ಯಾವಾಗ ಬೇಕಾದರೂ ಪರಿಶೀಲಿಸಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಪಂಚಾಯತ್ನವರು ಸಮ್ಮೇಳನಕ್ಕೆ ಹಣ ನೀಡಿರುವ ಮಾಹಿತಿ ಇತ್ತಲ್ಲ ಎಂದು ಪ್ರಶ್ನೆ ಮಾಡಿದಾಗ, ನಮಗೆ ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿಯಿಂದ ಯಾರೂ ದೇಣಿಗೆ ನೀಡಿಲ್ಲ. ರಶೀದಿ ಪುಸ್ತಕದಲ್ಲಿಯೂ ಅದು ದಾಖಲಾಗಿಲ್ಲ. ಅವರು ಯಾರ ಹತ್ತಿರ ಕೊಟ್ಟಿರುವುದೋ ತಿಳಿಯದು. ಅದು ನಮ್ಮ ಖಾತೆಗೆ ತಲುಪಿರುವುದಿಲ್ಲ ಎಂದು BN ವಾಸರೆ ಸ್ಪಷ್ಟಪಡಿಸಿದರು. ತಹಶೀಲ್ದಾರ್ ಕಾರ್ಯಾಲಯದ ಮಹಾಂತೇಶ್ ಗಾಣಿಗೇರ್, ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್, ಆನೆಹೊಸೂರ್, ಜಿಲ್ಲಾ ಸಂಘ ಸಂಸ್ಥೆಗಳ ಪ್ರತಿನಿಧಿ ಡಾ ವೆಂಕಟೇಶ್ ನಾಯ್ಕ್, ಶಿರಸಿ ತಾಲೂಕು ಕಸಾಪ ಅಧ್ಯಕ್ಷ G ಸುಬ್ರಾಯ ಭಟ್ ಬಕ್ಕಳ, ವಸಂತ ಕೋಣಸಾಲಿ ಮಂಡಗೋಡ, ಪ್ರಮೋದ್ ನಾಯ್ಕ್ ಕುಮಟಾ, ಸುಬ್ರಹ್ಮಣ್ಯ ಭಟ್, ಯಲ್ಲಾಪುರ ಕಸಾಪ ಶಿರಸಿ ಘಟಕದ ಗೌರವ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನಾಯ್ಕ್, ವಾಸುದೇವ್ ಶಾನ್ಬಾಗ್, ಪದಾಧಿಕಾರಿಗಳಾದ ಬಂಗಾರಪ್ಪ, ಶಿವಾನಂದ್ ಚಲ್ವಾದಿ, ಪ್ರಮುಖರಾದ ರವಿ ಹೆಗಡೆ ಗಡಿಹಳ್ಳಿ, ಸುಭಾಷ್ ಕಾನಡೆ ಮುಂತಾದವರು ಹಾಜರಿದ್ದರು. ನಾವು ಶಿರಸಿಯಲ್ಲಿ ಡಿಸೆಂಬರ್ 3 ಮತ್ತು 4ರಂದು ನಡೆಸಿರ್ತಕ್ಕಂತಹ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ
ಖರ್ಚು ವೆಚ್ಚವನ್ನು ಈ ಮಂಡಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಂದು, ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಸಮ್ಮೇಳನ ಮಾಡಿದಾಗ ನಾವು 1 ಅಥವಾ 2 ತಿಂಗಳ ಒಳಗಡೆ ಜಮಾ ಖರ್ಚನ್ನು ಕೊಡ್ತಿದ್ವಿ. ಇದು ಸ್ವಲ್ಪ ವಿಳಂಬ ಆಗಿದೆ. ಒಂದು, ನಮಗೆ ಕೇಂದ್ರ ಸಾಹಿತ್ಯ ಪರಿಷತ್ನಿಂದ ಹಣ ಬರೋದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಮತ್ತೆ ಬೇರೆ ಬೇರೆ ಲೆಕ್ಕಗಳನ್ನೆಲ್ಲ ಮಾಡುವಾಗ ಒಂದಿಷ್ಟು ಪಂಚಾಯತ್ಗಳಿಂದ ಬರೋದು ಅದು ಇದೆಲ್ಲ ಸ್ವಲ್ಪ ವಿಳಂಬ ಕಾರಣಕ್ಕಾಗಿ ನಮಗೆ ಕೊಡಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ಆ ಕಾರಣಕ್ಕಾಗಿ ಸ್ವಲ್ಪ ಜನರನ್ನು ನಾವು ವಿಷಾದಿಸ್ತೇವೆ ಈ ಸಂದರ್ಭದಲ್ಲಿ, ನಮ್ಮಿಂದಾಗಿರುವ ಒಂದಿಷ್ಟು ಸಮಯ ವಿಳಂಬಕ್ಕೆ. ಮತ್ತು ಈ ಸಭೆಗೆ ನಾವು ಮೊನ್ನೆ ಚರ್ಚೆ ಮಾಡಿದಾಗ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಭೀಮಣ್ಣ ನಾಯ್ಕ ಸರ್ ಅವರು ಬರ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತು ಅವರ ಹಸ್ತ ಕಾರ್ಯದರ್ಶಿಗಳ ಮೂಲಕ ಮೆಸೇಜನ್ನು ನೀಡಿದ್ದಾರೆ, ಇದನ್ನು ನೀವು ಮಾಡಿ ಪರಿಷತ್ನವರೇ ಅದನ್ನು ಮುಗಿಸಿ ನಮಗೆಲ್ಲ ಅದಕ್ಕೆ ಅಭ್ಯಂತರ ಏನಿಲ್ಲ, ತನ್ನ ಸಮ್ಮತಿ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಸಭೆಯನ್ನು ನಿಲ್ಲಿಸ್ತಾ ಇದ್ದೀವಿ. ಒಂದು, ನಾನು ಆರಂಭದಲ್ಲೇ ಹೇಳಬೇಕು, ಮತ್ತೊಮ್ಮೆ ನನ್ನ ಸಮ್ಮೇಳನದ ಸಮಾರೋಪದಲ್ಲಿ ಹೇಳಿದ್ದೆ, ಆ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣ ಹಾಗೂ ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಇಡೀ ಸಿರ್ಸಿಯ ಎಲ್ಲ ಸಹೃದಯಿ ಜನರನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನನ್ನ ತಾಲೂಕು ಕಾರ್ಯಕಾರಿ ಸಮಿತಿಯವರನ್ನ, ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನ, ಸಮ್ಮೇಳನದಲ್ಲಿ ತೊಡಗಿಸಿಕೊಂಡ ಎಲ್ಲ ಸ್ವಾಗತ ಸಮಿತಿಯ ಪದಾಧಿಕಾರಿಗಳನ್ನ, ಎಲ್ಲ ಸಹೃದಯಿಗಳನ್ನ ಹಾಗೂ ಎಲ್ಲ ಈ ತಾಲೂಕಿನ ಎಲ್ಲ ಇಲಾಖಾ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರ ಕೆಲಸವನ್ನ ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತೇನೆ. ನಮ್ಮ ಕಾರ್ಯದರ್ಶಿಗಳು ಮುಂದೆ ಹೇಳ್ತಾರೆ. ಜೊತೆಗೆ ಅನೇಕರು ನಮಗೆ ಭೀಮಣ್ಣ ನಾಯ್ಕರು ಧನ ಸಹಾಯವನ್ನು ಮಾಡೋದ್ರ ಜೊತೆಗೆ ಅವರ 10 ರೂಮ್ಗಳನ್ನು ಉಚಿತವಾಗಿ ನೀಡಿದ್ರು. ಇವೆಲ್ಲವೂ ನಮ್ಮ ಜಮಾ ಖರ್ಚಿನಲ್ಲಿ ಬರದೇ ಇರುವಂಥದ್ದು, ಅಂದ್ರೆ ಹೊರಗೆ ಮಾಡಿರುವಂಥದ್ದು. ಇನ್ನೊಂದು, ನಮಗೆ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಗೆ ಬೇಕಾಗಿರುವ ವಸತಿ ವ್ಯವಸ್ಥೆಯನ್ನ ಲಾಡ್ಜ್ಗಳಲ್ಲಿ ಕಲ್ಪಿಸಿಕೊಟ್ಟಿದ್ರು. ಶಿಕ್ಷಕರದಂತೂ ನಿಮ್ಗೆ ಗೊತ್ತು, ಅವರು ಧನ ಸಹಾಯ ಮಾಡಿದ್ದನ್ನು ಹೇಳ್ತಾರೆ. ಅವರು ಎಲ್ಲ ರೀತಿಯ ಕೆಲಸವನ್ನು ಮಾಡಿದ್ರು. ಪಂಚಾಯತ್ ಅಧಿಕಾರಿಗಳು ಇವರೆಲ್ಲರೂ ಕೆಲಸ ಮಾಡಿದ್ರು. ನಮ್ಮ ವೆಂಕಟೇಶ್ ನಾಯ್ಕರು ಸುಮಾರು 76-80 ಸಾವಿರ ರೂಪಾಯಿಗಳ ಬ್ಯಾಗ್ಗಳನ್ನು ನಮಗೆ ನೀಡಿದರು. ಹೀಗೆ ಅನೇಕರು ಜಮಾ ಖರ್ಚಿನಲ್ಲಿ ಬರದೇ ಇರುವಂತಹ ಸಂಗತಿಗಳು ಕೂಡ ಇಲ್ಲಿ ನಮಗೆ ನೆರವಾಗಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಕೂಡ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು, ಹಸಿರು ಪೀಠದಿಂದ ನಿರ್ಬಂಧ ವಿಧಿಸಿದ್ದರೂ ಮಳೆಯ ನಡುವೆಯೇ ನದಿಯಲ್ಲಿ ಮರಳನ್ನು ತೆಗೆದು ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತಿದೆ. ಹೌದು, ಶರಾವತಿ ನದಿ ಪಾತ್ರದಲ್ಲಿ ನಿರಂತರ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಹೊನ್ನಾವರದ ಪಡುಕುಳಿಯಲ್ಲಿ ಸ್ಥಳೀಯರು ತಮ್ಮ ಬೋಟುಗಳ ಮೂಲಕ ಹಗಲು ರಾತ್ರಿ ಎನ್ನದೆ ಮರಳನ್ನು ತೆಗೆಯುತ್ತಿದ್ದಾರೆ. ಹಸಿರು ಪೀಠವು ಈ ಭಾಗದಲ್ಲಿ ಮರಳು ತೆಗೆಯಲು ನಿರ್ಬಂಧ ವಿಧಿಸಿದೆ. ಹೀಗಿದ್ದರೂ ನಿರಂತರ ಮರಳು ತೆಗೆದು ಬೇರೆಡೆ ಮಾರಾಟ ಮಾಡಲಾಗುತ್ತಿದೆ. ಈ ಕುರಿತು ದೂರು ನೀಡಿದರೂ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನು ದೂರು ನೀಡಿದ ಜನರನ್ನು ಗುರುತಿಸಿ ಜೀವ ಬೆದರಿಕೆ ಹಾಕಲಾಗುತ್ತಿದೆ. ಹಗಲು ರಾತ್ರಿ ಎನ್ನದೆ ಮರಳು ತೆಗೆಯುವುದರಿಂದ ಬೋಟುಗಳ ಎಂಜಿನ್ ಸದ್ದಿನಿಂದ ಸುತ್ತಮುತ್ತಲ ಜನ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಮರಳುಗಾರಿಕೆ ಯಾವ ಭಯವಿಲ್ಲದೆ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೆ ನಮ್ಮ ಬಳಿ ಸಿಬ್ಬಂದಿ ಇಲ್ಲ, ರೈಡ್ ಮಾಡಲು ಆಗುತ್ತಿಲ್ಲ ಎಂದು ಕೈಚೆಲ್ಲಿ ಕುಳಿತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸದ್ಯ ಹೊನ್ನಾವರ ಕುಮಟಾ ಭಾಗದಲ್ಲಿ ಮಳೆಯ ನಡುವೆಯೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು, ನ್ಯಾಯಾಲಯದ ಆದೇಶವಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಕಿವಿ ಮುಚ್ಚಿ ಕುಳಿತಿದ್ದು ಅಕ್ರಮ ದಂಧೆಕೋರರಿಗೆ ರಹದಾರಿ ಮಾಡಿಕೊಟ್ಟಂತಾಗಿದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.